ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರಿಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಂದು ನಾವು ಚಲನಚಿತ್ರಗಳನ್ನು ನೋಡಬೇಕಾದ್ರೆ ಬಹಳ ಸಂತೋಷ ಪಡ್ತೀವಿ. ಕಾರಣ ಎಲ್ಲ ಚಲನಚಿತ್ರಗಳು ತುಂಬ ಕಲರ್ಫುಲ್ ಆಗಿರುತ್ತೆ. ಗ್ರಾಫಿಕ್ಸ್ಗಳನ್ನೆಲ್ಲ ನೋಡಿದಾಗ, ಅದರಲ್ಲೂ ಈಗ AI ಟೂಲ್ಸ್ನ ಬಳಸ್ಕೊಂಡು ಸಿನಿಮಾಗಳನ್ನು ತೆಗೆಯೋದು ನೋಡೋಕ್ಕೆ ಒಂದು ಅದ್ಭುತ ಅಂತ ಅನಿಸ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ವರ್ಣರಂಜಿತವಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಅದೇ 70ರ ದಶಕದ ಚಲನಚಿತ್ರ ನೋಡಬೇಕಾದ್ರೆ ಆ ಕಂಟೆಂಟ್ ಚೆನ್ನಾಗಿರೋದು, ಹಾಡುಗಳು ಚೆನ್ನಾಗಿರೋದು, ಕತೆ ಚೆನ್ನಾಗಿರ್ತಿತ್ತು. ಆದರೆ ಕಪ್ಪು ಬಿಳುಪು ಅದನ್ನು ನೋಡಿದಾಗ ಅನಿಸುತ್ತೆ, ಅಯ್ಯೋ ಎಲ್ಲ ಎಷ್ಟು ಚೆನ್ನಾಗಿದೆ, ಇದೇ ಏನಾದರೂ ಕಲರ್ ಪಿಕ್ಚರ್ ಆಗಿದ್ದಿದ್ರೆ, ವರ್ಣರಂಜಿತವಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ನಮ್ಗೆ ಅನಿಸುತ್ತೆ. ಹಾಗಾದರೆ ವರ್ಣರಂಜಿತವಾಗಿರೋದಕ್ಕೆ ನಾವು ಸಾಮಾನ್ಯವಾಗಿ ಮನಸೋಲ್ತೀವಿ. ಕಪ್ಪು ಬಿಳುಪು ಅಂತಂದಾಗ ಎಲ್ಲೋ ಒಂದು ಕಡೆ ನಮಗೆ ಅದು ಅಷ್ಟೊಂದು ಚಂದ ಅಂತ ಅನಿಸೋದಿಲ್ಲ. ಎಷ್ಟೇ ಅದು ಕತೆ ಒಳ್ಳೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದ್ರೂ ಸಹ ಅಯ್ಯೋ ಕಪ್ಪು ಬಿಳುಪ ಅಂತ ಅನಿಸುತ್ತೆ. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಜನಸಾಮಾನ್ಯರನ್ನ ನೋಡಿದಾಗ ಎಷ್ಟೋ ಜನ ಕಪ್ಪು ಬಿಳುಪು ಆಲೋಚನೆಯ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಅದನ್ನು ಕಾಯಿಲೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ. ನಮ್ಮ ಸುತ್ತಮುತ್ತನೇ ಇರ್ತಾರೆ, ನಮ್ಮ ಪಕ್ಕದಲ್ಲೇ ಇರ್ತಾರೆ, ನಮ್ಮ ಮನೆಯವರಿಗೆ ಎಷ್ಟೋ ಜನಕ್ಕೆ ಈ ಕಾಯಿಲೆ ಇರಬಹುದು. ಆದರೆ ಇದು ಕಾಯಿಲೆ ಅಂದರೆ ಕಾಣಿಸ್ಕೊಳ್ಳುವಂತಹ ಕಾಯಿಲೆ ಅಲ್ಲ ಇದು. ಆದರೆ ಅವರು ಆ ಕಾಯಿಲೆಯಿಂದ ಬಳಲ್ತಿರೋದ್ರಿಂದ ಅವರು ಒಂಥರ ಸಮಸ್ಯೆ ಆಗಿರ್ತಾರೆ. ಎಲ್ಲರಿಗೂ ಸಮಸ್ಯೆ. ಮನೆಯಲ್ಲಿ ಒಬ್ಬರಿಗೆ ಈ ಥರ ಕಾಯಿಲೆ ಏನಾದರೂ ಇದ್ದಂಥ ಪಕ್ಷದಲ್ಲಿ ಇಡೀ ಒಂದು ಕುಟುಂಬಕ್ಕೆ ಅದರಿಂದ ತೊಂದರೆ ಅನುಭವಿಸ್ತಿರ್ತಾರೆ. ಆದರೆ ಆ ವ್ಯಕ್ತಿ ಆ ಥರದ ಕಾಯಿಲೆ ಇದೆ ತನಗೆ ಅಂತ ಅದನ್ನು ಆತ ಒಪ್ಕೊಳ್ಳೋದಿಲ್ಲ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ನೋಡಿದ್ರೆ ಬಹಳಷ್ಟು ಜನ ನಮ್ಮ ಒಂದು ಸಮಾಜ ಅಂತಂದರೆ ಬೇಕಾದಷ್ಟು ಜನಕ್ಕೆ ಈ ಕಪ್ಪು ಬಿಳುಪು ಆಲೋಚನೆಯ ಕಾಯಿಲೆಯಿಂದ ಬಳಲ್ತಿರ್ತಾರೆ. ಹಾಗಾದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇದ್ಯಾವ ಥರನಪ್ಪ ಹೊಸ ಕಾಯಿಲೆ, ಕೋವಿಡ್ ಬಗ್ಗೆ ಎಲ್ಲ ಕೇಳಿದ್ವು, ಆದರೆ ಕಪ್ಪು ಬಿಳುಪು ಆಲೋಚನೆಯ ಕಾಯಿಲೆ ಅಂತ ಒಂದು ಇದೆಯಾ ಅಂತ ಕೇಳೋದಾದರೆ BWS, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಂಡ್ರೋಮ್ ಅಂತ ಅದನ್ನ ಕರಿತೀವಿ. ಇದೊಂದು ಸರ್ವಸಾಮಾನ್ಯವಾಗಿ ನಾವು ನೋಡುವಂತಹ ಒಂದು ಕಾಯಿಲೆ. ಹಾಗಾದರೆ ಇದು ಯಾವ ಥರ ಅಂದರೆ, ದೈಹಿಕವಾಗಿ ಆರೋಗ್ಯವಂತರಾಗಿರ್ತಾರೆ, ಆದರೆ ಮಾನಸಿಕವಾಗಿ ಕೆಲವೊಂದು ತೊಂದರೆಗಳು ಇವರನ್ನು ಬಾಧಿಸ್ತಾ ಇರೋದ್ರಿಂದ ಇವರು ಕಪ್ಪು ಬಿಳುಪಿನ ಈ ಒಂದು ಕಾಯಿಲೆಯಿಂದ ಬಳಲ್ತಿರ್ತಾರೆ. ಅಂದರೆ BWS ಅಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಂಡ್ರೋಮ್ ಅಂತ ಇದನ್ನು ನಾವು ಕರಿತೀವಿ. ಹಾಗಾದರೆ ಇದರ ಸೂಚಕ ಏನು ಅಂದರೆ, ಸಾಮಾನ್ಯವಾಗಿ ನೋಡಿ, ಪ್ರಜ್ಞಾವಂತರು, ಬುದ್ಧಿವಂತರು, ಸಜ್ಜನರು, ವಿವೇಕಿಗಳು, ಇವರು ಯಾರು ಅಥವಾ ಸಾಧಕರು, ಸಾಧನೆಯ ಮೇಲೆ ಹಂತದಲ್ಲಿ ಹೋಗಿರೋ ಅಂಥವ್ರು, ಇವರು ಎಲ್ಲರನ್ನೂ ನಾವು ನೋಡಿದಾಗ ಇವರು ಯಾರನ್ನು ಈ ಕಾಯಿಲೆ ಬಾಧಿಸೋದಿಲ್ಲ. ಎಲ್ಲ ಕಾಯಿಲೆಯಿಂದ ಮುಕ್ತರಾಗಿರುವವರು ಮಾತ್ರ ಸಾಧಕರಾಗಿರ್ತಾರೆ, ಪ್ರಜ್ಞಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಅರಿವನ್ನು ಉಳ್ಳವಂತರಾಗಿರ್ತಾರೆ, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡಿರ್ತಾರೆ, ಜನರನ್ನು ಸಂಪಾದನೆ ಮಾಡಿರ್ತಾರೆ. ಆದರೆ ಯಾವ ವ್ಯಕ್ತಿ ಈ ಕಾಯಿಲೆಯಿಂದ ಬಳಲ್ತಿರ್ತಾನೆ ಅವನಿಗೆ ಸಾಧನೆ ಮಾಡಿರೋದಿಲ್ಲ, ಸಮಾಜದಲ್ಲಿ ಒಳ್ಳೆ ಹೆಸರು ಇರೋದಿಲ್ಲ, ಜನರನ್ನು ಸಂಪಾದನೆ ಮಾಡಿರೋದಿಲ್ಲ, ಅವನ ಕೀಳಿರಿಮೆಯಿಂದ ಬಳಲ್ತಾ ಇರ್ತಾನೆ, ಭಯ ಇರುತ್ತೆ ಅವನಿಗೆ, ಏನು ಮಾಡೋದಕ್ಕೂ ಹೆದರಿಕೆ ಇರುತ್ತೆ, ಸಾವಿನ ಭಯ ಆಗ್ಬೋದು, ಅಥವಾ ಏನೋ ಒಂದು ತೊಂದರೆ ಆಗುತ್ತೆ, ಫೋಬಿಯಾ ಅಂತ ನಾವು ಏನು ಹೇಳ್ತೀವಿ, ಭಯಗಳು, ಆ ಥರ ಭಯ ಅವನಲ್ಲಿ ಹೆಚ್ಚಿರುತ್ತೆ. ಕಾನ್ಫಿಡೆನ್ಸು ಕಮ್ಮಿ, ಇದರ ಜೊತೆಗೆ ಯಶಸ್ಸು ಕಮ್ಮಿ, ಆಪರ್ಚುನಿಟಿಗಳು, ಅವಕಾಶಗಳೇನಿರುತ್ತೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳೋದಿಲ್ಲ. ಒಟ್ಟಿನಲ್ಲಿ ಈ ಕಾಯಿಲೆಯಿಂದ ನರಳುತ್ತಾ ಇರ್ತಾನೆ ಹೊರತು ಅದರಿಂದ ಹೊರ ಬರುವ ಮನಸ್ಸು ಸಹ ಅವನು ಮಾಡೋದಿಲ್ಲ. ಹಾಗಾದರೆ ಈ ಕಾಯಿಲೆಯ ಗುಣಲಕ್ಷಣ ಅಂದರೆ 3 ಪ್ರಮುಖವಾದ ಗುಣಲಕ್ಷಣಗಳನ್ನು ಈ ಕಾಯಿಲೆಯಲ್ಲಿ ನಾವು ನೋಡ್ಬೋದು. ಮೊದಲನೇದು ಯಾವುದು ಅಂದರೆ ಜಂಪ್ ಇಂಟು ಕನ್ಕ್ಲೂಷನ್. ಅಂದರೆ ನಾನು ಏನು ನೋಡ್ತೀನಿ ತಕ್ಷಣ ಅದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಹೊಂದುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾನು ಎಲ್ಲೋ ಒಂದು ವಸ್ತು ಇಟ್ಟಿದ್ದೀನಿ, ಅದಲ್ಲಿ ಕಾಣ್ತಾ ಇಲ್ಲ ಅಂದ ತಕ್ಷಣ ಸುತ್ತಮುತ್ತ ಇರೋರು ಯಾರೋ ತಗೊಂಬಿಟ್ಟಿದ್ದಾರೆ, ಅದನ್ನು ಕದ್ದಿದ್ದಾರೆ, ನನ್ನ ವಸ್ತು ಕಳುವಾಗಿದೆ, ಆ ವಸ್ತುನ ನಾನು ಅಲ್ಲಿ ಇಟ್ಟಿದ್ನಾ ಇಲ್ವಾ, ಎಲ್ಲಿಟ್ಟಿದ್ದೆ ಯೋಚನೆ ಮಾಡ್ತಾಯಿಲ್ಲ, ಇಲ್ಲೇ ಇಟ್ಟಿದ್ದೆ, ಯಾರೋ ಕದ್ದುಬಿಟ್ಟಿದ್ದಾರೆ, ಇಲ್ಲೇ ಯಾರೋ ಕಳ್ಳರಿದ್ದಾರೆ ಅನ್ನುವಂಥ ನಿರ್ಧಾರ. ಈಗ ಅದು ಯಾರಿಗೋ ಒಂದು ಫೋನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗಳು ಒಂದು ದಿನನಿತ್ಯ ಜೀವನದಲ್ಲಿ ನಾವು ನೋಡುವಂತಹ ಸಂದರ್ಭ. ಫೋನ್ ಮಾಡ್ತಾಯಿದ್ದೀವಿ, ಅದು ಎಂಗೇಜ್ ಅಂತ ಬರ್ತಾ ಇದೆ, ಅಥವಾ ಏನೋ ಒಂದು ಬರ್ತಾ ಇದೆ, ಅಥವಾ ಸಿಗ್ನಲ್ಲೇ ಇಲ್ಲದೆ ಇರ್ಬೋದು, ಅವ್ರು ಎಲ್ಲೋ ಇರ್ಬೋದು, ಸಿಗ್ನಲ್ ಸಿಗ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ ಅಂಥ ಸಂದರ್ಭದಲ್ಲಿ ಬೇಕು ಅಂತ ನನ್ನ ಒಂದು ಕಾಲ್ನ ಇವರು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನನ್ನು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಅನ್ನೋಂಥದ್ದು. ಪ್ರತಿಯೊಂದನ್ನು ನೋಡಿದ ತಕ್ಷಣ ಒಂದು ಕನ್ಕ್ಲೂಷನ್ ಬಂದ್ಬಿಡೋದು, ಇವನು ಈ ಥರ ವ್ಯಕ್ತಿ,
ಅನ್ನೋವಂಥ ಒಂದು ಕನ್ಕ್ಲೂಷನ್. ಅಲ್ಲಿ ಎರಡನೆಯ ಒಂದು ಥಾಟ್ ಇಲ್ಲವೇ ಇಲ್ಲ, ಈಗೂ ಆಗಿರಬಹುದು ಅನ್ನುವಂತಹ ಯೋಚನೆ ಅವರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಉದಾಹರಣೆಗೆ ಒಬ್ಬ ಆ ಒಂದು ಆಫೀಸಿನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಸ್ವಲ್ಪ ಲೇಟಾಗಿ ಬಂದಾವತ್ತು, ತಕ್ಷಣ ಮನಸ್ಸು ಅವ್ರಿಗೇನು ಅನಿಸುತ್ತೆ ಅಂದರೆ ಸದಾ ಇವನು ಹಿಂಗೆ ಮಾಡ್ತಾನೆ, ಇವನು ಕಳ್ಳ ಆಟ ಆಡ್ತಾನೆ, ಕೆಲಸ ಮಾಡಲ್ಲ. ಆದರೆ ಏನಕ್ಕೆ ಆ ವ್ಯಕ್ತಿ ನಿಧಾನವಾಗಿ ಬಂದ? ಅವನು ಬರಬೇಕಾದ್ರೆ ಏನಾದ್ರು ತೊಂದರೆ ಆಯಿತಾ, ಅಥವಾ ಅವನ ಆರೋಗ್ಯದ ಸಮಸ್ಯೆ ಇದೆಯಾ, ಅಥವಾ ಅವ್ರ ಕುಟುಂಬದಲ್ಲಿ ಯಾರಿಗಾದರೂ ಅಂದರೆ ಅದರ ಹಿಂದಿರಬಹುದಾದ ಕಾರಣಗಳನ್ನು ಆಲೋಚನೆ ಮಾಡದಿರುವಷ್ಟು ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ನೋಡಿದ ತಕ್ಷಣ ಅವರು ಅಂದ್ಕೊಂಬಿಡೋದು, ಡಿಸೈಡ್ ಮಾಡೋದು ಇದು ಹೀಗೇನೆ, ಆಮೇಲೆ ನಂತರ ಅದು ಬದಲಾವಣೆ ಮಾಡ್ಕೊಳ್ಳೋದು ಇದು ಹೀಗೇನೆ ಅವರ ಆರ್ಗ್ಯುಮೆಂಟು. ಇದು ಕಪ್ಪು ಬಿಳುಪು ಆಲೋಚನೆಯ ಕಾಯಿಲೆಯ ಮೊದಲ ಲಕ್ಷಣ. ಎರಡನೇದು, ಪ್ರತಿಯೊಂದು ವಿಚಾರದಲ್ಲಿ ಕ್ಯಾಟಾಸ್ಟ್ರೋಫಿ ಅಥವಾ ನೆಗೆಟಿವಿಟಿ ಟು ದ ಕೋರ್, ನಕಾರಾತ್ಮಕ ಆಲೋಚನೆಗಳೇ, ಯಾವಾಗಲೂ ನಕಾರಾತ್ಮಕವಾದ ಆಲೋಚನೆಗಳೇ. ಯಾವುದೇ ಒಂದು ವಿಚಾರ ತಗೊಂಡ್ರು, ಯಾವುದೇ ಘಟನೆ ಆಗ್ಬೋದು, ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಏನೇ ಆಗಿರ್ಬೋದು, ಸದಾ ಕಾಲ ಅದನ್ನು ನಕಾರಾತ್ಮಕವಾಗಿ ನೆಗೆಟಿವ್ ಆಗೇ ನೋಡೋ ಅಂಥದ್ದು. ಆ ಒಂದು ಸ್ಥಳದಲ್ಲಿರುವ ಒಂದು ಒಳ್ಳೆಯ ವಿಚಾರಗಳು ಕಣ್ಣಿಗೆ ಕಾಣೋದಿಲ್ಲ, ವ್ಯಕ್ತಿಯಲ್ಲಿರುವ ಒಳ್ಳೆತನ ಕಣ್ಣು ಕಾಣೋದಿಲ್ಲ. ಯಾವುದೇ ಆಗಲಿ ಅಲ್ಲಿ ಇರುವಂತಹ ಯಾವುದೇ ಒಂದಾದರೂ ಅದರಲ್ಲಿ 50-50% ಇರುತ್ತೆ, ಒಳ್ಳೆಯದು 50% ಇರುತ್ತೆ, ಕೆಟ್ಟದ್ದು 50% ಇರುತ್ತೆ. ಆದರೆ ಈ ಥರದ ವ್ಯಕ್ತಿಗಳಿಗೆ ಸದಾ ಕಾಲ ಕೆಟ್ಟದೇ ಕಾಣ್ತಾ ಇರುತ್ತೆ. ಅಲ್ಲಿರುವ ಒಳ್ಳೆಯದು, ಈಗ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇನೋ ಒಂದು ತಪ್ಪು ಮಾಡಿರ್ತಾನೆ ಅಂದರೆ ಆ ತಪ್ಪು ಕಾಣುತ್ತೆ ಹೊರತು ಅದರ ಹಿಂದಿರುವ ಒಂದು ಆತನಲ್ಲಿರುವ ಒಂದು ಒಳ್ಳೆ ಕ್ವಾಲಿಟೀಸ್ ಏನಿರುತ್ತೆ ಅದು ಖಂಡಿತ ಕಾಣೋದಿಲ್ಲ. ಹಾಗಾದರೆ ಕ್ಯಾಟಾಸ್ಟ್ರೋಫಿ ಅಂತ ಅಂತೀವಿ ಇದನ್ನು ನಾವು. ಸದಾ ಕಾಲ ನೆಗೆಟಿವ್, ಬರೀ ನೆಗೆಟಿವ್ ತಾನು ಮಾತ್ರ ಅಲ್ಲ, ಎಲ್ಲರಲ್ಲೂ ಎಲ್ಲರನ್ನು ಹರಡೋದು. ಹೌದು ಅದು ಹಾಗೇನೆ, ಅವರು ನೆಗೆಟಿವ್, ಅದು ಸರಿ ಇಲ್ಲ ಅಂತ ತನ್ನ ಒಂದು ಅಭಿಪ್ರಾಯವನ್ನು ಇತರರ ಮೇಲೆ ಒತ್ತಡವನ್ನು ಹೇರುವಂತಹ ಸ್ಥಿತಿಯನ್ನು, ಮನೋಸ್ಥಿತಿಯನ್ನು ಇವರು ಹೊಂದಿರ್ತಾರೆ. ಮೂರನೆಯ ಬಹಳ ಪ್ರಮುಖವಾದ ಗುಣಲಕ್ಷಣ ಅಂತಂದರೆ ಜನರಲೈಸೇಷನ್. ಯಾವುದೇ ಒಂದನ್ನು ನೋಡಿ ತಕ್ಷಣ ಇದು ಹೀಗೆ ಅಂತ ಒಂದು ನಿರ್ಧಾರಕ್ಕೆ ಬರೋದು. ಉದಾಹರಣೆಗೆ, ಯಾರೋ ಒಬ್ಬ ಕಳ್ಳತನ ಮಾಡಿದ್ರೆ ಎಲ್ಲರೂ ಕಳ್ಳತನ ಮಾಡ್ತಾರೆ, ಯಾರು ಜಗತ್ತಿನಲ್ಲಿ ಯಾರೂ ಪ್ರಾಮಾಣಿಕರೇ ಇಲ್ಲ ನಾನು ಬಿಟ್ಟರೆ ಅನ್ನುವ ಒಂದು ನಿರ್ಧಾರ ಆಗಿರ್ಬೋದು. ಅಥವಾ ಯಾವುದೋ ಒಂದು ಹುಡುಗಿ ಮೋಸ ಮಾಡಿದ್ದಾಳೆ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಹೆಂಗಸರು ಕೆಟ್ಟವರು ಅನ್ನೋದು. ಯಾವುದೋ ಒಂದು ಹುಡುಗ ಯಾರಿಗೋ ಮೋಸ ಮಾಡಿದ್ದಾನೆ ಅಂದರೆ ಅದನ್ನು ನೋಡಿ ಜಗತ್ತಲ್ಲಿರುವ ಎಲ್ಲ ಹುಡುಗರು ಮೋಸಗಾರರೇ, ಗಂಡಸರೆಲ್ಲ ಮೋಸಗಾರರು, ಹೆಂಗಸರೆಲ್ಲ ಮೋಸಗಾರರು ಅಂದರೆ ಎಲ್ಲದನ್ನು ಜನರಲೈಸ್ ಮಾಡೋದು. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಒಂದು ಅಪಘಾತವಾಯಿತು, ಇನ್ಮೇಲೆ ಬಸ್ನಲ್ಲಿ ಹೋಗ್ಬೇಕಾದ್ರೆ ಅಪಘಾತ ಆಗುತ್ತೆ, ಅಥವಾ ಟ್ರೈನಲ್ಲಿ ಹೋದರೆ ಅಂದರೆ ಪ್ರತಿಯೊಂದನ್ನು ಜನರಲೈಸ್ ಮಾಡುವಂಥದ್ದು. ಮೊದಲನೇ ಗುಣಲಕ್ಷಣ ಜಂಪ್ ಇನ್ ಟು ಕನ್ಕ್ಲೂಷನ್, ಸಡನ್ನಾಗಿ ದುಡುಕಿ ನಿರ್ಧಾರಗಳನ್ನು ಕೈಗೊಳ್ಳೋದು. ಎರಡನೆಯದು ಎಲ್ಲದರಲ್ಲೂ ನಕಾರಾತ್ಮಕತೆಯನ್ನು ನೋಡೋದು. ಮೂರನೆಯದು ಜನರಲೈಸೇಷನ್, ಪ್ರತಿಯೊಂದನ್ನು ಜನರಲೈಸ್ ಮಾಡಿ ನೋಡುವಂಥದ್ದು. ಈ ಮೂರು ಗುಣಗಳನ್ನು ಯಾವ ವ್ಯಕ್ತಿ ಹೊಂದಿರುತ್ತಾನೆ ಅವನಿಗೆ ಕಪ್ಪು ಬಿಳುಪಿನ ಆಲೋಚನೆಯ ಕಾಯಿಲೆ ಇದೆ ಅಂತ ಅರ್ಥ. ಇಂಥ ವ್ಯಕ್ತಿಗಳು ಬೇರೆಯವರ ಜೊತೆ ಸೇರೋದಿಲ್ಲ, ಅವರಿಗೆ ಯಶಸ್ಸು ಜೀವನದಲ್ಲಿ ಸಿಕ್ಕೋದಿಲ್ಲ, ಎಲ್ಲದರಲ್ಲೂ ಫೋಬಿಯಾ, ಅವರಿಗೆ ಹೆದರಿಕೆ ಇರುತ್ತೆ. ಪ್ರತಿಯೊಂದನ್ನು ಅವರು ನೆಗೆಟಿವ್ ಆಗೇ ನೋಡ್ತಾರೆ. ಎಷ್ಟೇ ಒಳ್ಳೆಯದಿದ್ದರೂ ಅದರಲ್ಲಿರುವ ಎಲ್ಲೋ ತಪ್ಪುಗಳನ್ನು ಹುಡುಕಿ ತೆಗೆಯೋಂಥದ್ದು. ಏನಕ್ಕೆ ಈ ಥರ ಆಗುತ್ತೆ, ಏನಕ್ಕೆ ಈ ಥರದ ಕಾಯಿಲೆ ಬರುತ್ತೆ ಮನುಷ್ಯನಿಗೆ ಅಂತ ನೋಡೋದಾದರೆ, ಮೆದುಳು ಯಾವಾಗಲೂ ಅವ್ರನ್ನ ಅಲರ್ಟ್ ಮಾಡ್ತಾ ಇರುತ್ತೆ. ಮೆದುಳಲ್ಲಿ ಒಂಥರ ಭಯವನ್ನು ತುಂಬಿಕೊಂಡು ಬದುಕ್ತಿರ್ತಾರೆ. ಸರ್ವೈವಲ್ ಅಂದರೆ ನಾನು ಬದುಕಬೇಕು, ನಾನು ಚೆನ್ನಾಗಿ ಬದುಕಬೇಕು ಅನ್ನುವ ಒಂದು ಮೆದುಳು ಸರ್ವೈವಲ್ ಮೋಡಲ್ಲಿರುತ್ತೆ. ಸರ್ವೈವಲ್ ಮೋಡ್ ಅಂದರೆ ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರೋದು. ಹಿಂಭಾಗದ ಮೆದುಳು ಯಾವಾಗ ಆ್ಯಕ್ಟಿವೇಟ್ ಆಗಿರುತ್ತೆ, ಅವರ ಮುಂಭಾಗದ ಮೆದುಳು ಶಟ್ ಡೌನ್ ಆಗಿರುತ್ತೆ, ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿರುತ್ತೆ. ಇಂತಹ ವ್ಯಕ್ತಿಗಳಲ್ಲಿ ಸಂಪೂರ್ಣವಾಗಿ ನಿಂತೋಗಿರುತ್ತೆ, ಕೆಲಸನೇ ಮಾಡೋದಿಲ್ಲ. ಸದಾಕಾಲ ಸರ್ವೈವಲ್ ಮೋಡ್ ಅಂದರೆ ಬದುಕಬೇಕು, ನನಗೆ ಯಾರೋ ಮೋಸ ಮಾಡಿಬಿಡ್ತಾರೆ, ಅಥವಾ ಎಲ್ಲ ಮೋಸಗಾರರು ಅಲ್ಲೋ ಏನೋ ತೊಂದರೆ, ಈ ಥರದ್ದು ಯಾವಾಗಲೂ ಸದಾಕಾಲ ನಕಾರಾತ್ಮಕತೆಯಲ್ಲಿರೋದ್ರಿಂದ ಅವರ ಅಮೆಗ್ಡೆಲಾ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ, ಅವರ ಪ್ರಿಫ್ರಂಟಲ್ ಕಾರ್ಟೆಕ್ಸು ಕೆಲಸ ಮಾಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅವರ ಜೀವನದಲ್ಲಿ ಅವರು ಯಾವ ಸಾಧನೆಯನ್ನೂ ಮಾಡೋದಿಲ್ಲ. ಕಾರಣ, ಯಾರ ಬಗ್ಗೆನೂ ನಂಬಿಕೆ ಇಲ್ಲ, ಯಾವುದರಲ್ಲೂ ನಂಬಿಕೆ ಇಲ್ಲ, ತಕ್ಷಣ ನಿರ್ಧಾರ ಕೈಗೊಳ್ಳೋದು, ತಕ್ಷಣ ಮಾತಾಡೋದು. ಇದರಿಂದ ಏನಾಗುತ್ತೆ ಅಂದರೆ ಆಗುವ ಒಳ್ಳೆಯ ಕೆಲಸಗಳು ಸಹ ಹಾಳಾಗುವ ಸಾಧ್ಯತೆ ಇದೆ. ಹಾಗಾದರೆ ಇದು ಎಲ್ಲಿಂದ ಬಂತು ಈ ಥರದ ಒಂದು ಮೆದುಳು ಸರ್ವೈವಲ್ ಮೋಡಲ್ಲಿ ಇರೋದಕ್ಕೆ ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ನಾವು ನೋಡೋದಾದರೆ, ಅವರು ತಮ್ಮ ಬಾಲ್ಯದಲ್ಲಿ ಅನುಭವಿಸಿರುವ ಕಷ್ಟ ನಷ್ಟಗಳಾಗಿರ್ಬೋದು,
ಅಥವಾ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗಳು ನಡವಳಿಕೆ ಇದೇ ಥರ ಇರುತ್ತೆ. ಅವರ ತಂದೆ ತಾಯಿಗಳು ಅಷ್ಟೇ ಸಡನ್ನಾಗಿ ಕನ್ಕ್ಲೂಡ್ ಮಾಡೋದು, ವ್ಯಕ್ತಿಯನ್ನು ಅಳೆದು ಬಿಡೋದು, ಎಲ್ಲೋ ಏನೋ ಕಳೆದೋಗಿದೆ ಅಂದರೆ ಅವ್ನು ತಗೊಂಬಿಟ್ಟಿದ್ದಾನೆ ಅಂತ ಅವರೇ ಡಿಸೈಡ್ ಮಾಡಿಬಿಡೋದು. ಅದ್ರ ಹಿಂದೆ ಆಗಿದೆಯಾ ಇಲ್ವಾ, ನಾನೆಲ್ಲರೂ ಇಟ್ಟಿದ್ನಾ, ಏನಾಗಿದೆ, ಅಥವಾ ಅವನು ಏನಕ್ಕೆ ತಗೊಂತಾನೆ, ಅವನಿಗೆ ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ ಒಂದು. ಈಗ ಟಿ ವಿ ಕಳೆದೋಗಿದೆ ಅಂತಂದರೆ ಟಿ ವಿಯನ್ನು ಎತ್ಕೊಂಡೋಗ್ಬೇಕಾದ್ರೆ ಯಾರೋ ನೋಡಿರ್ತಾರೆ, ಇಲ್ಲ ಅದು ಕಳೆದೋಗಿದೆ ಅಂದರೆ ಯಾರೋ ಎತ್ಕೊಂಡೋಗಿದ್ದಾರೆ ಅಂದರೆ ಅಷ್ಟು ಕಾಮನ್ ಸೆನ್ಸ್ ಅಂದರೆ ಇಲ್ಲದೇ ಇರೋಂತಹ ಆಲೋಚನೆಗಳು ಅವರಲ್ಲಿ ಇರುತ್ತೆ. ಹಾಗಾಗಿ ತಂದೆ ತಾಯಿಗಳನ್ನು ನೋಡಿ ಮಕ್ಕಳುಗಳು ಆ ಥರದ ಒಂದು ಆಲೋಚನೆಗಳನ್ನು ಸಣ್ಣ ಬಾಲ್ಯದಿಂದನೇ ಬೆಳೆಸ್ಕೊಂಡಿರೋದು. ಅಜ್ಜ ಅಜ್ಜಿಯರನ್ನ ನೋಡಿ ಇರಬಹುದು, ಅಥವಾ ತಮ್ಮ ಪರಿಸರದಲ್ಲಿ ಆ ಥರದ ವಾತಾವರಣದಲ್ಲೇ ಅವರು ಬೆಳೆದು ಬಂದಾಗ, ಜೊತೆಯವರು ಸಂಬಂಧಿಕರು ಎಲ್ಲ ಆ ಥರ ವಾತಾವರಣದಲ್ಲಿ ಬೆಳೆದು ಬಂದಂತಹ ಸಂದರ್ಭದಲ್ಲಿ, ಅಥವಾ ಬಾಲ್ಯದಲ್ಲಿ ಅವರಿಗಾದ ಒಂದು ಆಘಾತಗಳಾಗಿರ್ಬೋದು, ಮತ್ತು ಒಂದು ಕುಟುಂಬದಲ್ಲಿ ನಡೆಯುವಂತಹ ಒಂದು ಕೌಟುಂಬಿಕ ದೌರ್ಜನ್ಯಗಳಾಗಿರ್ಬೋದು, ಪ್ರೀತಿಯಿಂದ ವಂಚನೆ ಆಗಿರಬಹುದು, ಇವೆಲ್ಲ ಏನಾಗುತ್ತೆ ಅಂದರೆ ನಮ್ಮ ಹಿಂಭಾಗದ ಮೆದುಳು ಅಮೆಗ್ಡಲಾವನ್ನು ಸದಾಕಾಲ ಆ್ಯಕ್ಟಿವೇಟ್ ಮಾಡಿ, ಅದು ಪ್ರಾಣಿ ಮೆದುಳಿನ ಕೆಲಸ, ಅದಕ್ಕೆ ಯಾವುದೇ ರೀತಿ ಪ್ರಬುದ್ಧತೆ ಇಲ್ಲ, ಯೋಚನೆಗಳಿಲ್ಲ. ಹಾಗಾಗಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ವ್ಯಕ್ತಿಗಳು ಈ ಥರದ ತೊಂದರೆಗಳಿಂದ ಸದಾಕಾಲ ಬಳಲ್ತಾ ಇರ್ತಾರೆ. ಇದನ್ನು ನಾವು ಕಪ್ಪು ಬಿಳುಪಿನ ಆಲೋಚನೆಗಳ ಕಾಯಿಲೆಗಳು ಅಂತ ಕರಿತೀವಿ. ಹಾಗಾದರೆ ಇದರಿಂದ ಹೊರಬರೋಕ್ಕೆ ಸಾಧ್ಯನಾ ಅಂದರೆ ಪ್ರಯತ್ನ ಪಟ್ಟರೆ ಹೊರಬರಬಹುದು. ಪ್ರಯತ್ನ ಯಾವ ಥರ ಅಂದರೆ, ಮೊದಲನೇದು ಜಂಪ್ ಇನ್ ಟು ಕನ್ಕ್ಲೂಷನ್ ಅಂತ ಅಂದೆ. ಯಾವುದೇ ಒಂದು, ಅದಕ್ಕೆ ಹೇಳೋದು ದುಡುಕಿ ನಿರ್ಧಾರವನ್ನು ಕೈಗೊಳ್ಳಬೇಡಿ ಅಂತಾರೆ. ಕೋಪದಲ್ಲಿ ಕುಯ್ದ ಮೂಗು ಶಾಂತ ಆದಮೇಲೆ ಬರೋದಿಲ್ಲ ಅಂತಾರೆ. ಅಂದರೆ ಯಾವತ್ತು ದುಡುಕಬೇಡಿ ಅಂತಂತಾರೆ. ಕಾರಣ ಏನು ಅಂದರೆ, ಏನೋ ಒಂದು ಆಗಿದೆ ಅಂದರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಅಂದರೆ ಹಿಂಭಾಗದ ಮೆದುಳನ್ನು ತಟಸ್ಥ ಮಾಡಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ಅದು ಹೇಳುತ್ತೆ ನಮಗೆ, ನೋಡು ಈ ಥರ ಮಾಡು ಅಂತ. ಅದಕ್ಕೆ ತಡೀರಿ, ಸ್ವಲ್ಪ ಯಾವುದೇ ಆದರೂ ತಾಳ್ಮೆ ಇರಲಿ, ಸ್ವಲ್ಪ ಪಾಸ್ ಕೊಡಿ, ಸ್ವಲ್ಪ ತಾಳ್ಮೆ. ಸಡನ್ನಾಗಿ ರಿಯಾಕ್ಟ್ ಮಾಡೋ ಬದಲು 1 ನಿಮಿಷ ಸುಧಾರಿಸ್ಕೊಳ್ಳಿ, ತಾಳ್ಮೆ ತಗೊಳ್ಳಿ ಅಂತ ಹೇಳೋದು ಅದೇ ಕಾರಣಕ್ಕೆ. ಏಕೆಂತಂದರೆ 1 ನಿಮಿಷ ತಾಳ್ಮೆ, ಒಂದು ದೀರ್ಘವಾದ ಉಸಿರು, 1 ಲೋಟ ತಣ್ಣೀರು ಕುಡಿದಾಗ ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆದರೆ ನಮಗದು ಹೇಳುತ್ತೆ, ಇಲ್ಲ ನೀನು ಆಲೋಚನೆ ಮಾಡ್ತಿರೋದು ತಪ್ಪಿದೆ, ಈ ಥರನೂ ಆಗಿರುವ ಸಾಧ್ಯತೆ ಇದೆ, ನೀನು ಆಲೋಚನೆ ಮಾಡೋಕ್ಕಿರುವಂತಹ ಭಿನ್ನವಾಗಿ ಆಗಿರುವಂಥ ಸಾಧ್ಯತೆಗಳು ಇದೆ ಅಂತ ತಿಳಿಸುತ್ತೆ. ಹಾಗಾಗಿ ಅದನ್ನು ಮಾಡಬಹುದು. ಎರಡನೆಯದು, ಎಲ್ಲದರಲ್ಲೂ ನೆಗೆಟಿವಿಟಿನ ನೋಡಿದಾಗ ಇಲ್ಲ, ಒಂದು ಪಾಸಿಟಿವ್ ಆಗಿ ಅದನ್ನು ರೀಫ್ರೇಮ್ ಮಾಡ್ತಾ ಬರಬೇಕು. ಸೆಂಟೆನ್ಸ್ನ ನಾವು ಏನೋ ಒಂದು ಅನ್ಕೊಂತೀವಿ, ಅದನ್ನು ಪಾಸಿಟಿವ್ ಆಗಿ ಸೆಂಟೆನ್ಸ್ನ ರೀಫ್ರೇಮ್ ಮಾಡೋ ಅಂಥದ್ದು. ಇಲ್ಲ ಅಂದರೆ ಆ ಸಂದರ್ಭದಲ್ಲಿ, ಇಲ್ಲ ನಾನು ಇವತ್ತು ಏನೂ ಡಿಸಿಷನ್ ತಗೊಳ್ಳಲ್ಲ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ನಾಳೆ ಮಾಡ್ತೀನಿ ಅಂದಾಗ ಆ ಟೈಮ್ ಗ್ಯಾಪಲ್ಲಿ ಏನಾಗುತ್ತೆ ಅಂದರೆ ಆ ಸರ್ವೈವಲ್ ಮೋಡಿಂದ ಪ್ರಿಫ್ರಂಟಲ್ ಕಾರ್ಟೆಕ್ಸ್ಗೆ ನಾವು ಶಿಫ್ಟ್ ಆಗ್ತೀವಿ. ಸರಿಯಾದ ಸತ್ಯದರ್ಶನ ಅಂತೀವಲ್ಲ, ಅದು ನಮಗೆ ಗೊತ್ತಾಗುತ್ತೆ. ಇದರ ಜೊತೆ ಮೈಂಡ್ಫುಲ್ ಮೆಡಿಟೇಷನ್, ಯಾರು ಮೈಂಡ್ಫುಲ್ ಮೆಡಿಟೇಷನ್ ಮಾಡ್ತಾರೆ ಅಂಥವರು ಈ ಕಪ್ಪು ಬಿಳುಪಿನ ಆಲೋಚನೆಯ ಕಾಯಿಲೆಗಳಿಂದ ಹೊರಬರುವ ಎಲ್ಲ ಸಾಧ್ಯತೆಗಳಿದೆ. ನಮ್ಮ ವಾಕ್ಯಗಳನ್ನು ರೀಫ್ರೇಮ್ ಮಾಡೋದು, ಮೆಡಿಟೇಷನ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಇದರ ಜೊತೆಗೆ ಒಂದು ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುವಂತಹ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುವಂತಹ ಕೆಲವೊಂದು ಪ್ರಕ್ರಿಯೆಗಳನ್ನು ನಾವು ಮಾಡೋದು. ಇವುಗಳನ್ನು ನಾವು ಮಾಡೋದ್ರಿಂದ ನಮ್ಮ ಥಾಟ್ಸ್ಗಳು ಏನಿದೆ, ಹಿಂಭಾಗದಲ್ಲಿ ಉಂಟಾಗಿರುವಂತಹ ಡಿಸಿಷನ್ ಥಾಟ್ಸ್ಗಳು ಮುಂಭಾಗಕ್ಕೆ ಬರೋದರಿಂದ ಮುಂಭಾಗದ ಮೆದುಳು ಸರಿಯಾದ ರೀತಿಯಲ್ಲಿ ನಮಗೆ ಗೈಡ್ ಮಾಡ್ತಾ ಬರುತ್ತೆ. ಹಾಗಾಗಿ ಸೂಕ್ತವಾದ ಕ್ರಮಗಳನ್ನು ನಾವು ಆ ಸಂದರ್ಭಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಇದು ಬಿಗಿನಿಂಗಲ್ಲಿ ಕಷ್ಟನೇ ಆಗಿರಬಹುದು, ಆದರೆ ಇದನ್ನು ಒಂದು ಅಭ್ಯಾಸ ಮಾಡ್ಕೋಬೇಕು. ಎರಡಕ್ಕೂ ತುಲನೆ ಮಾಡಬೇಕು, ನೋಡಬೇಕು, ತಡಿ ಇದು ಈ ಥರನೂ ಆಗಿರುವ ಸಾಧ್ಯತೆ ಇರಬಹುದಾ ಅಂತ ಒಂದು ಥಾಟ್ ನಾವು ಹಾಕಬೇಕು. ಶಬ್ದಗಳನ್ನು ರಿಫ್ರೇಮ್ ಮಾಡಬೇಕು. ಇಲ್ಲ ಆ ಸಂದರ್ಭಕ್ಕೆ ತಟಸ್ಥವಾಗಿದ್ದು ನಾಳೆ ಅದನ್ನು ಮಾಡ್ತೀನಿ ಆ ಥರ ಒಂದು ಸ್ವಲ್ಪ ಟೈಮ್ ತಗೊಳ್ಳೋಂಥದ್ದು, ಇದೆಲ್ಲ ಮಾಡೋದ್ರಿಂದ ಮೈಂಡ್ಫುಲ್ನೆಸ್ ಆಗಿರೋಂಥದ್ದು, ಇದನ್ನೆಲ್ಲ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ BWS ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಂಡ್ರೋಮ್ ಎನ್ನುವ ಈ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬಂದು ಮಾನಸಿಕ ಆರೋಗ್ಯವನ್ನು ನಾವೆಲ್ಲ ಪಡಿಬಹುದು. ಇದು ಅತ್ಯಂತ ಪ್ರಮುಖವಾದದ್ದು. ಬೇಕಾದಷ್ಟು ಜನ ಇದಕ್ಕೇನು ಬೇರೆ ಥರ ಟ್ರೀಟ್ಮೆಂಟು ಇಲ್ಲ, ಇದು ತುಂಬ ಸಾಮಾನ್ಯವಾಗಿ ನಾವು ನೋಡುವಂತಹ ಒಂದು ಕಾಯಿಲೆ. ಇತ್ತೀಚಿನ ದಿನದಲ್ಲಿ ಸಂಶೋಧಕರು, ವಿಜ್ಞಾನಿಗಳು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸಿ ಬೇಕಾದಷ್ಟು ಜನ ಈ ಥರ ಕಾಯಿಲೆಯಿಂದ ಬಳಲ್ತಿರ್ತಾರೆ. ಹಾಗಾಗಿ ಅಂತಹವರು ಯಾವುದಾದರೂ ಕುಟುಂಬದಲ್ಲಿದ್ದಾಗ ಬೇಕಾದಷ್ಟು ಆ ಕುಟುಂಬಕ್ಕೆ ನಷ್ಟ ಆಗುತ್ತೆ, ಒಂದು ಯಶಸ್ಸಿರೋದಿಲ್ಲ, ಏನು ಕಾರ್ಯ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಅವರು ಇನಿಬಿಟ್ ಮಾಡ್ತಾ ಇರ್ತಾರೆ, ತಡೀತಾರೆ,
ಮುಂದಕ್ಕೆ ಹೋಗೋಕ್ಕೆ ಬಿಡೋದಿಲ್ಲ. ಏಕೆಂದರೆ ಅವರಿಗಿರುವ ಒಂದು ಭಯದಿಂದ ಅವರು ಎಲ್ಲರನ್ನೂ ತಡೀತಾರೆ. ಹಾಗಾಗಿ ಅವರು ಈ ಭಯದಿಂದ ಹೊರ ಬರಬೇಕಾದ್ರೆ ಈ ಎಲ್ಲ ಮಾರ್ಗಗಳನ್ನು ಅನುಸರಿಸಬೇಕು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ನಮಗೆ ಗೊತ್ತಿಲ್ಲದೆ ನಮ್ಮ ಸುತ್ತಮುತ್ತ ಬಹಳಷ್ಟು ಜನ ಈ ಕಾಯಿಲೆಯಿಂದ ನರಳುತ್ತಾ ಇರ್ತಾರೆ. ಗುಪ್ತವಾಗಿ ಇರುವಂತಹ ಕಾಯಿಲೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಂಡ್ರೋಮ್. ಹಾಗಾಗಿ ಇದರ ಬಗ್ಗೆ ಇದನ್ನು ಗಮನಿಸಿ ಈ ವಿಡಿಯೋ ನೋಡಿದಾಗ ನಿಮ್ಮನ್ನು ನೀವು ಒಂದು ಇವ್ಯಾಲ್ಯೂಯೇಟ್ ಮಾಡಿ. ಅಂದರೆ ನಿಮಗೇನಾದರೂ ಈ ಥರ ಕಾಯಿಲೆ ಇದೆಯಾ, ಈ 3 ಸಿಂಪ್ಟಮ್ ನಾನು ಹೇಳಿದೆ, ಜಂಪ್ ಇನ್ ಟು ಕನ್ಕ್ಲೂಷನ್, ನೆಗೆಟಿವ್ ಥಿಂಕಿಂಗ್, ಇದರ ಜೊತೆಯಲ್ಲಿ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಂಡ್ರೋಮಿಂದ ಬಳಲುತ್ತಿರುವಂಥವರು ಸಾಮಾನ್ಯವಾಗಿ ಏನು ಮಾಡಬೇಕು ಅಂದರೆ ಆಶಾವಾದಿಗಳಾಗಿರಬೇಕು. ಏನೇ ಆದ್ರೂ ಒಳ್ಳೆಯದಾಗುತ್ತೆ ಅನ್ನುವುದನ್ನು ಮತ್ತು ಭಯದಿಂದ ಹೊರ ಬರಬೇಕು. ಇದಕ್ಕಿಂತ ಮುಖ್ಯವಾಗಿ ಕಂಫರ್ಟಬಲ್ ಝೋನಿಂದ ಹೊರಬರಬೇಕಾಗುತ್ತೆ. ಸಾಮಾನ್ಯವಾಗಿ ಕಂಫರ್ಟಬಲ್ ಝೋನಲ್ಲಿ ಇದ್ದಾಗಲೇ ಭಯ, ಮುಂದಿನ ದಿನದಲ್ಲಿ ಏನಾಗುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಆದರೆ ಕಂಫರ್ಟಬಲ್ ಝೋನನ್ನು ನಾವು ಬಿಟ್ಟು ಹೊರಬಂದಾಗ ಭಯನೇ ಇರೋದಿಲ್ಲ. ಅದಕ್ಕೆ ಹೇಳೋದು ಭಯವನ್ನು ಗೆಲ್ಲಬೇಕು. ಭಯ ಅಂದರೆ ನಮ್ಮ ಸುತ್ತ ಒಂದು ಸರ್ಕಲ್ ಹಾಕೊಂಬಿಟ್ಟಿರ್ತೀವಿ, ಅದರಿಂದ ಹೊರ ಬಂದ ಮೇಲೆ ಅಯ್ಯೋ ಇಷ್ಟೇನಾ ಇದು ಅಂತ ಅನಿಸುತ್ತೆ. ಹಾಗಾಗಿ ಯಾವಾಗ ಅವರು ಭಯದಿಂದ ಹೊರ ಬರ್ತಾರೆ, ಕಂಫರ್ಟಬಲ್ ಝೋನಿಂದ ಹೊರ ಬರುತ್ತಾರೆ, ಆಶಾವಾದಿಗಳಾಗಿರ್ತಾರೆ. ಏಕೆಂದರೆ ಎಲ್ಲ ಕಡೆ ನಿರಾಸೆ, ನಕಾರಾತ್ಮಕತೆಯನ್ನೇ ಅವರು ಹೆಚ್ಚು ಹೊಂದಿರೋದ್ರಿಂದ ಆಶಾವಾದಿತನ ಏನಿದೆ ಅದನ್ನು ನಿಧಾನಗತಿಯಲ್ಲಿ ಅವರು ಬೆಳೆಸ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ಈ ಒಂದು ತೊಂದರೆಯಿಂದ ಹೊರಬಂದು ಒಳ್ಳೆಯ ಜೀವನವನ್ನು ಒಂದು ನಡೆಸಬಹುದಾಗಿದೆ. ನಮಸ್ಕಾರ.